ಫ್ರೆಂಡ್, ನೀವು ಗ್ಯಾಸ್ ಯೂಸ್ ಮಾಡೋರಿಗೆ 500 ರೂಪಾಯಿ ಸಬ್ಸಿಡಿ ಸಿಗಬೇಕು ಅಂದರೆ ನೀವು ನಿಮ್ಮ ಒಂದು KYC, ನಿಮ್ಮ ಒಂದು ಆಧಾರ್ ಕಾರ್ಡ್ KYC ಮಾಡಿಸ್ಲೇಬೇಕು ಫ್ರೆಂಡ್. ನಿಮ್ಮ ಒಂದು ಹತ್ತಿರ ಇರುವ ಗ್ಯಾಸ್ ಏಜೆನ್ಸಿ ಹತ್ರ ಹೋಗಿ ನೀವು KYC ಮಾಡಿಸ್ಕೊಂಡ್ರೆ ನಿಮಗೆ 500 ರೂಪಾಯಿ ಸಬ್ಸಿಡಿ ಸಿಗಲಿದೆ ಫ್ರೆಂಡ್. ಈ ಒಂದು KYC ಲಾಸ್ಟು ಕೊನೆಯ ಡೇಟ್ ಅಂದರೆ ನೀವು KYC ಮಾಡಿಸೋ ಒಂದು ಕೊನೆ ಡೇಟ್ ನಿಮಗೆ ಡಿಸೆಂಬರ್ 31ನೇ ತಾರೀಕಿಗೆ ಲಾಸ್ಟ್ ಫ್ರೆಂಡ್. 31ನೇ ತಾರೀಕಿನ ಮೇಲೆ ನಿಮಗೆ KYC ಮಾಡಿಸೋಕ್ಕೆ ಬರಲ್ಲ. 2023 ಡಿಸೆಂಬರ್ 31ನೇ ತಾರೀಕಿಗೆ ಒಳಗಡೆ ನೀವೇನಾದರೂ KYC ಮಾಡಿಸಲಿಲ್ಲ ಅಂದರೆ ನಿಮ್ಮ ಒಂದು ಗ್ಯಾಸ್ ಬೆಲೆ 1400 ರೂಪಾಯಿ ಆಗುತ್ತೆ ಫ್ರೆಂಡ್. ಈ ರೀತಿ ಈ ಒಂದು ಸುದ್ದಿ ಇದೆಯಲ್ಲ, ಈ ಒಂದು ಸುದ್ದಿ ಫೇಕ್ ಫ್ರೆಂಡ್. ಇವೆಲ್ಲ ಗಾಳಿ ಸುದ್ದಿ. ಈ ಒಂದು ಸುದ್ದಿನ ನೀವು ಯಾರು ಕೂಡ ನಂಬೋಕ್ಕೆ ಹೋಗಬೇಡಿ ಫ್ರೆಂಡ್. ನಿಮಗೆ 500 ರೂಪಾಯಿ ಸಬ್ಸಿಡಿ ಸಿಗುತ್ತೆ, ಹಾಗೆ ನೀವು KYC ಮಾಡಿಸ್ಲೇಬೇಕು ಅನ್ನೋದು ಈ ಒಂದು ಗಾಳಿ ಸುದ್ದಿ ಇದೆಯಲ್ಲ, ಈ ಒಂದು ಗಾಳಿ ಸುದ್ದಿ ಪಕ್ಕಾ ಫೇಕ್ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಈ ರೀತಿ ನೀವು KYC ಮಾಡಿಸ್ಕೊಂಡ್ರೆ ನಿಮಗೆ 500 ರೂಪಾಯಿ ಸಬ್ಸಿಡಿ ಹಣ ಸಿಗುತ್ತೋ ಅನ್ನೋದೈತಲ್ಲ, ಇದು ಪಕ್ಕಾ ಸುಳ್ಳು ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರಲ್ಲ, ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಅಲ್ಲಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಈ ಒಂದು ಸುದ್ದಿನ ಯಾರಿಗೂ ಕೂಡ ತಿಳಿಸಿಲ್ಲ. ನೀವು KYC ಮಾಡಿಸ್ಕೊಂಡ್ರೆ 500 ರೂಪಾಯಿ ಸಬ್ಸಿಡಿಯಲ್ಲಿ ಸಿಗುತ್ತೆ ಅನ್ನೋದು ಪಕ್ಕಾ ಸುಳ್ಳು. ಇದು ಸೋಷಿಯಲ್ ಮೀಡಿಯಾದಲ್ಲಿಗೆ ಬಂದಿರುವಂಥ ಇದು ಸುಳ್ಳು ಸುದ್ದಿ ಭಾಳ ಹರಿದಾಡ್ತಾ ಇದೆ ಫ್ರೆಂಡ್. ಎಲ್ಲರೂ ಕೂಡ ಜನ ಹೋಗಿ KYC ಮಾಡಿಸ್ಕೊಳ್ತಾ ಇದ್ದಾರೆ. ಈ ಒಂದು KYC ಮಾಡಿಸ್ಕೊಳ್ಳಿ, ಆದರೆ ಈ ಒಂದು KYC ಮಾಡಿಸ್ಕೊಂಡ್ರೆ ನಿಮಗೆ 500 ರೂಪಾಯಿ ಸಬ್ಸಿಡಿ ಸಿಗುತ್ತಲ್ಲ, ಇದು ಸಿಗಲ್ಲ ಫ್ರೆಂಡ್. ನೀವು KYC ಮಾಡಿಸಿದ್ರೆ ಬೆಸ್ಟು. ಆದರೆ KYCಗೆ ಇದೇ ಡೇಟ್ ಫಿಕ್ಸ್ ಅಂತ ಅಲ್ಲ, ಅಂದರೆ ಈ ಒಂದು ಡೇಟ್ ಒಳಗೆ ಅಂತ ಏನಿಲ್ಲ, ಯಾವಾಗ ಬೇಕಾದ್ರೂ ನೀವು ಮಾಡಿಸ್ಕೋಬೋದು ಫ್ರೆಂಡ್. KYC ಮಾಡಿಸೋಕ್ಕೆ ಇದೆ, ಆದರೆ ನೀವೇನಾದರೂ ಸ್ವಂತ ಗ್ಯಾಸ್ ಯೂಸ್ ಮಾಡ್ತೀವಿ ಅಂದರೆ ಅವರು KYC ಮಾಡಿಸೋವಂಥ ಅಗತ್ಯ ಇರೋಲ್ಲ. ನೀವೇನಾದರೂ ಉಜ್ವಲ ಯೋಜನೆಯಲ್ಲಿ ನೀವೇನಾದರೂ ಗ್ಯಾಸ್ ಯೂಸ್ ಮಾಡ್ತಾಯಿದ್ರೆ ನೀವು KYC ಮಾಡಿಸ್ಲೇಬೇಕು ಫ್ರೆಂಡ್. ನಿಮಗೆ ಯಾವೊಂದು ಡೇಟ್ ಅನ್ನೋದು ಕೊಟ್ಟಿಲ್ಲ, ಅದು ನೀವು ಯಾವಾಗ ಬೇಕಾದರೂ ಅವಾಗೆ ನಿಮಗೆ ಹೋಗಿ ಮಾಡಿಸ್ಕೋಬೋದು. ಇದು ಯಾಕೆ ಮಾಡ್ತಾ ಇದ್ದಾರೆ ಅಂದರೆ KYC ಇನ್ನೊಬ್ಬರು ಈಗ ಒಬ್ಬರ ಹೆಸರ ಮೇಲೆ 2 ಸಿಲಿಂಡರ್ ತೊಗೊತಾರಲ್ಲ, ಅವ್ರಿಗೆ ಇದನ್ನು ಕಂಡುಹಿಡಿಯೋಗೋಸ್ಕರ ಹೀಗೆ 2 ಯೂಸ್ ಮಾಡಬಾರ್ದು ಒಂದು ಉದ್ದೇಶಕ್ಕೆ KYC ಮಾಡಿದರೆ ಒಬ್ಬ ವ್ಯಕ್ತಿಗೆ ಒಂದೇ ಸಿಲಿಂಡರ್ ಸಿಗುತ್ತೆ ಫ್ರೆಂಡ್. ಆ ಒಂದು ಉದ್ದೇಶಕ್ಕೆ KYC ಮಾಡ್ತಾ ಇದ್ದಾರೆ. ಈ ಒಂದು KYC ಮಾಡಿಸಿದರೆ ನಿಮಗೆ 500 ರೂಪಾಯಿ ಸಬ್ಸಿಡಿ ಹಣ ಬರುತ್ತೆ ಅನ್ನೋದು ಎಲ್ಲ ಫೇಕ್ ಸುದ್ದಿ. ಇದು ನೀವು ಉಜ್ವಲ ಯೋಜನೆ ಇರೋರು ಅಷ್ಟೇ KYC ಮಾಡಿಸ್ಕೊಳ್ಳಿ. ಹಾಗೆ ಎಲ್ಲರೂ ಕೂಡ ನೀವು ಸಾಲಾಗಿ ಹೋಗಿ ನಿಂತ್ಕೊಂಡು ಪಾಳ್ಯದಲ್ಲಿ ನೀವೇನಾದರೂ KYC ಮಾಡಿಸ್ತೀರ ಅಂದರೆ ಇದು ಎಲ್ಲ ಕೂಡ ಫೇಕ್ ಸುದ್ದಿ ಫ್ರೆಂಡ್. ಯಾವುದೇ ಕೂಡ ನಿಮಗೆ ದುಡ್ಡು ಬರಲ್ಲ. ಆದರೆ ಉಜ್ವಲ ಯೋಜನೆ ಇರೋರಿಗೆ ಈಗ 300 ರೂಪಾಯಿ ಸಬ್ಸಿಡಿ ಸಿಗುತ್ತೆ ಇದೆ ಫ್ರೆಂಡ್. ಉಜ್ವಲ ಯೋಜನೆ ಯಾರೆಲ್ಲ ಗ್ಯಾಸ್ ಯೂಸ್ ಮಾಡ್ತಾರಲ್ಲ, ಉಜ್ವಲ ಯೋಜನೆಯಲ್ಲಿ ಯಾರು ಗ್ಯಾಸ್ ತಗೊಂಡಿರ್ತಾರಲ್ಲ ಅವ್ರಿಗೆ ಈಗ 300 ರೂಪಾಯಿ ಸಬ್ಸಿಡಿ ಇದೆ. ಅದು ಬಿಟ್ಟು ನಿಮಗೆ 500 ರೂಪಾಯಿ ನಿಮಗೆ ಸಬ್ಸಿಡಿ ಎಲ್ಲರಿಗೂ ಕೊಡ್ತಾರಂತ ಗೌರ್ಮೆಂಟ್ ಅವರು ಅಫಿಷಿಯಲ್ ಆಗಿ ಎಲ್ಲೂ ಕೂಡ ಅನೌನ್ಸ್ ಮಾಡಿಲ್ಲ ಫ್ರೆಂಡ್. ಇದು ಗಾಳಿ ಸುದ್ದಿ. ಈ ಒಂದು ವಿಷಯದ ನಿಮಗೆ ತಿಳಿಸಿದ್ದೀನಿ ಫ್ರೆಂಡ್. ಭಾಳ ಜನ ಕರ್ನಾಟಕದಲ್ಲಿ ಫುಲ್ಲು ಎಲ್ಲ ಕಡೆ KYC ಮಾಡಿಸ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನು ಅನಿಸ್ತಾ ಕಮೆಂಟ್ ಮೂಲಕ ತಿಳಿಸಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋಸ್ನ ಟೇಕ್ ಕೇರ್, ಬಾಯ್ ಫ್ರೆಂಡ್.